ಪ್ರೀತಿಯ ಕನ್ನಡಿಗರಿಗೆ ಹಳ್ಳಿಕಟ್ಟೆ ನ್ಯೂಸ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಈ ದಿನ ನಾವು ಮಹಾಶಿವರಾತ್ರಿಯ ಪ್ರಯುಕ್ತ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹುಲ್ಲಳ್ಳಿ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಹುಲ್ಲಳ್ಳಿಯಲ್ಲಿ ಈಶ್ವರ ದೇವಾಲಯವಿದೆ. ಆ ಒಂದು ದೇವಾಲಯ ಪುರಾತನ ಕಾಲದ್ದಾಗಿದ್ದು ತನ್ನದೇ ಆದಂತಹ ಇತಿಹಾಸವನ್ನು ಹೊಂದಿದೆ. ಹಾಗೆ ಈ ಒಂದು ದೇವಾಲಯದ ಈಗ ಗುರುಗಳು ನಮ್ಮ ಮುಂದೆ ಇದ್ದಾರೆ. ಅವರನ್ನು ಈ ಒಂದು ಇತಿಹಾಸವನ್ನು ಕೇಳ್ತಾ ಹೋಗೋಣ. ಬನ್ನಿ ಗುರುಗಳೇ. ಇದು ಸುಮಾರು 12ನೇ ಶತಮಾನದ ದೇವಸ್ಥಾನ ಆಗಿರುತ್ತೆ. ಅಂದರೆ ಇದು ಚೋಳರು ಕಾಲದ್ದು ಆಗಿರ್ತದೆ. ಆವಾಗ ಚೋಳರು ಸ್ಥಾಪನೆ ಮಾಡಿದ್ದಂಥ ದೇವಸ್ಥಾನ ತುಂಬ ಹಳೆಯದಾಗಿತ್ತು. ಇತ್ತೀಚೆಗೆ ಅದನ್ನು ಸ್ವಲ್ಪ ಶಿಥಿಲಗೊಂಡಿದ್ದು, ಬಿದ್ದೋಗೋ ಪರಿಸ್ಥಿತಿಲಿದ್ದಾಗ ನಮ್ಮ ಆನಂದ್ ಸರು ಮತ್ತು ಪುಟ್ಟರಾಜಯ್ಯ ಸರು ನಮ್ಮ ಸರ್ಕಾರದ ಇಲಾಖೆಗೆ ಗಮನಕ್ಕೆ ತಂದು ಇದನ್ನು ತುಂಬ ದೂರಿಂದ ಚೆನ್ನಾಗಿ ಕಟ್ಟಿಸ್ಕೊಟ್ರು. ಇದು 2020ರಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ಮತ್ತು ಹಳೆ ವಿಗ್ರಹಗಳನ್ನ ನಾವು ಜಲವಾಸಕ್ಕೆ ಇಟ್ಟು ಹೊಸದಾಗಿ ನಾವು ವಿಗ್ರಹಗಳನ್ನು ತಂದು ಪ್ರತಿಷ್ಠಾಪನೆ ಮಾಡಿದ್ದೀವಿ. ತುಂಬ ದೂರದಿಂದ ಮಾಡಿದ್ವಿ. ಇದಕ್ಕೆ ಇದೇ ಪುರಾತನವಾದ ಇತಿಹಾಸವನ್ನೇ ನಾವು ಇದನ್ನು ಹೇಳ್ಬೋದು. ಅದನ್ನು ಒಳಗಡೆ ಒಂದು ಫೋಟೋ ಕೂಡ ಹಾಕಿದ್ದೀವಿ. ಅದ್ರ ಮೂಲಕ ನೋಡಿದ್ರೆ ಅದು ಗೊತ್ತಾಗುತ್ತೆ. ಈಗ ಗುರುಗಳೇ, ಈ ಒಂದು ದೇವಸ್ಥಾನ ಇಲ್ಲಿದೆ ಅನ್ನುವಂತಹ ಒಂದು ನಿಮಗೆ ಯಾವಾಗ ಗೊತ್ತಾಯಿತು, ಮತ್ತು ಅದ ನಂತರ ಏನೆಲ್ಲ ಬೆಳವಣಿಗೆಗಳು ಆಗ್ತದೆ ಸರ್? ಇದು ತುಂಬ ಅಂದರೆ ಇದಕ್ಕೆ ಶತಮಾನದಲ್ಲಿ ನಮ್ಮ ತಾತದರು ಹೇಳ್ತಾ ಇದ್ರು. ನಮ್ಮ ತಾತನ ನಮ್ಮ ಅಪ್ಪಂಗೆ ಹೇಳೋರು, ನಮ್ಮ ಅಪ್ಪರು, ನಮ್ಮ ಮುತ್ತಾತ ಇದರಿಂದ ಹಂಗೆ ಕೇಳ್ಕೊಂಡಂತ ಬಂದಿರೋದ್ರಿಂದ ನಮಗೆ ಆ ರೀತಿನೇ ಗೊತ್ತಾಗಿರೋದು. ಮುಂಚೆ ಗುಡಿ ಯಾವ ಸ್ವರೂಪದಲ್ಲಿತ್ತು? ಮುಂದೆ ಅದು ಈ ಕಲ್ಲುಗಳು ಇದ್ದಾವೆ, ಬೇಕಾದ್ರೆ ಇಲ್ಲೇ ಇದೆ ಕಲ್ಲುಗಳು ಹಾಕಿರೋದು. ಹಾಗೆ ಶಿಲೆಯಲ್ಲಿ ಇರುತ್ತಲ್ಲ ಆ ಥರ ಈ ಬರೀ ಬಳಪದ ಕಲ್ಲಿಂದ ಮಾಡಿರ್ತಕ್ಕಂಥದ್ದು. ಪೂರ್ತಿ ಬಳಪದ ಕಲ್ಲಾಗಿರ್ತದೆ. ಹಾಗಾಗಿ ಇದು ಹಳ್ಳಿ ಮರ ಇತ್ತು. ಹಳ್ಳಿ ಮರ ಬಿದ್ದ ಮೇಲೆನೆ ಇದು ಶಿಥಿಲಗೊಂಡಿತ್ತು. ಹಾಗಾಗಿ ನಾವು ನಾವು ಹೊಸದಾಗಿ ಕಟ್ಟಬೇಕು ಅಂತ ಪ್ಲಾನ್ ಆಗಿದೆ. ಈ ಒಂದು ದೇವಾಲಯದಲ್ಲಿ ಯಾವ ಮೂರ್ತಿಗಳಿತ್ತು? ಇದು ಈಶ್ವರ ಮತ್ತೆ ಬಸವೇಶ್ವರ ಎರಡೇ ವಿಗ್ರಹ ಇದ್ದಿದ್ದು. ನಾವು ಈಗ ಶಕ್ತಿ ದೇವತೆಯಾಗಿ ಪಾರ್ವತಮ್ಮನವರು ಬೇಕು ಅಂದ್ಬಿಟ್ಟು ಶಕ್ತಿ ದೇವತೆ ಕೂರಿಸಿದ್ದೀವಿ. ಮತ್ತೆ ವಿಘ್ನೇಶ್ವರ ಇರಲಿಲ್ಲ. ಈಗ ಈಶ್ವರನ ಬಲಗಡೆ ವಿಘ್ನೇಶ್ವರನ ಕೂರಿಸಿದ್ದೀವಿ. ಆಮೇಲೆ ಈಶ್ವರ, ಬಸವೇಶ್ವರ, ಮತ್ತೆ ಹೊರಗಡೆ ನಾವು ನಾಗದೇವತೆಯನ್ನು ಬೇಕು ಅಂದ್ಬಿಟ್ಟು ಸುಬ್ರಹ್ಮಣ್ಯನ ಬಿಡೋಂಗಿಲ್ವಲ್ಲ, ಹಾಗಾಗಿ ನಾಗದೇವತೆಯನ್ನು ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ನೀವು ಪ್ರಾರಂಭಿಸಿದಾಗ ದೇವರಲ್ಲಿ ಏನಾದರೂ ಅಪ್ಪಣೆ ಕೇಳುವಂಥ ಪದ್ಧತಿ ಏನಾದ್ರು ಇದೆಯಾ, ಅಥವಾ ನೀವೇ ಇಲ್ಲ ದೇವಸ್ಥಾನ ತುಂಬ ಶಿಥಿಲ ಆಗಿದೆ ಅಂತೇಳಿ ಅದನ್ನು ಒಡೆದಾಕಿ ಹೊಸದನ್ನು ಕಟ್ಟಬೇಕು ಅಂತೇಳಿ ಅನ್ನಿಸ್ತಾ ನಿಮ್ಗೆ? ಇಲ್ಲ, ಅದು ವಿಗ್ರಹ ಭಿನ್ನವಾಗಿತ್ತು ಹೇಳ್ಬೇಕು ಅಂದ್ರೆ. ಮತ್ತೆ ಆವಾಗ ಈ ಮಹಮ್ಮದ್ ಗಜನಿ ಈ ತರ ಇದ್ರಲ್ಲ, ಈ ವಿರೂಪಾಕ್ಷ ದೇವಾಲಯವನ್ನ ಯಾತಿರೆ ಹೊಡೆದಿದ್ರು ಆ ತರ ಬಸವಣ್ಣನ ಕಿವಿನ ಎರಡನ್ನ ಕಟ್ ಮಾಡ್ಬಿಟ್ಟಿದ್ರು ಹಳೆ ವಿಗ್ರಹನ. ಮತ್ತೆ ಇನ್ನು ಈಶ್ವರ ದೇವರದ್ದು ಪೀಠ ಭಿನ್ನ ಆಗಿತ್ತು. ಹಾಗಾಗಿ ಆ ತರ ಶಿಥಿಲಗೊಂಡಿತ್ತು. ಈಗ ಇದಾದ ನಂತರ ಜೀರ್ಣೋದ್ಧಾರ ಆದಮೇಲೆ ಭಕ್ತಾದಿಗಳಿಗೆ ಒಂದು ಈ ದೇವಸ್ಥಾನನ ನೀವು ಎಲ್ಲರಿಗೂ ಮುಕ್ತ ಪ್ರವೇಶವನ್ನು ಕೊಟ್ಟಿರ್ತೀರಾ? ಹೌದೌದು. ಹೆಚ್ಚಿನ ಭಕ್ತಾದಿಗಳು ಯಾವ ಕಡೆಯಿಂದ ಬರ್ತಾರೆ ಸರ್? ಸರ್, ಹೊಳೆನರಸೀಪುರದಿಂದ ಬರ್ತಾರೆ. ನಮಗೆ ಹೆಚ್ಚು ಮಲ್ಲಪ್ಪನಹಳ್ಳಿಯಿಂದ ಬರ್ತಾರೆ. ಆಲ್ದಹಳ್ಳಿ, ಗುಳತ್ಪುರ, ಅಂಕನಹಳ್ಳಿ, ಈ ಕಡೆ ಸುತ್ತ ಹಳ್ಳಿಗೂ ಕೂಡ ಇದು ಪ್ರಚಾರವಾಗಿದೆ. ಇಲ್ಲಿಗೆ ಬಂದು ಹೋಗ್ತಾರೆ. ಮತ್ತೆ ಇವತ್ತು ಶಿವರಾತ್ರಿ ದಿವಸ ಹೆಚ್ಚು ಜನ ಬರ್ತಾರೆ. ಈಗ ಈ ಶಿವರಾತ್ರಿಯನ್ನು ಇದು ವಿಶೇಷ ಹಬ್ಬನ ಹೊರತುಪಡಿಸಿ ಯಾವ ವಾರಗಳಲ್ಲಿ ಹೆಚ್ಚಿನ ಪೂಜೆಯನ್ನು ಇಟ್ಕೊಂಡಿರ್ತೀರ ಸರ್? ನಾವು ಪ್ರತಿದಿನನೂ ನಾವು ಪೂಜೆ ಅಂತೂ ಇರ್ತೇವೆ. ಆದರೆ ಸೋಮವಾರ ಈಶ್ವರನ ವಾರ ಆದ್ದರಿಂದ ನಾವು ಸೋಮವಾರ ದಿನ ಹೆಚ್ಚು ಪೂಜೆಯನ್ನು, ಅಭಿಷೇಕ ಇದೆಲ್ಲ ಮಾಡ್ತಾ ಇದ್ದೀವಿ. ಈ ಒಂದು ವಿಶೇಷ ಸಂದರ್ಭಗಳಲ್ಲಿ ಭಕ್ತಾದಿಗಳು ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಭಕ್ತಾದಿಗಳು ಇದುವರೆಗೂ ಏನಾದರೂ ಕೊಡುಗೆಗಳನ್ನ ಏನಾದ್ರು ಕೊಡೋದಕ್ಕೆ ಇಷ್ಟಪಟ್ಟಿದ್ದಾರಾ? ಮುಂದೆ ಬಂದಿದ್ದಾರಾ? ಇಲ್ಲ, ಕೊಟ್ಟಿದ್ದಾರೆ. ಒಬ್ಬೊಬ್ಬರು ಅವ್ರಿಗೆ ಏನು ಮನಸ್ಸೈಚೆ, ಇಲ್ಲ ಗಂಟೆ ಆಗಿರ್ಬೋದು, ಇಲ್ಲ ನಾನೇ ಏನಾದ್ರು ಮಾಡಿಸ್ತೀನಿ ಅಂತ ಹೇಳ್ಬೋದು, ಇಲ್ಲ ಒಂದು ಮೈಕ್ ಸೆಟ್ ಕೊಡ್ಸೋದಾಗ್ಲಿ, ಏನಾದ್ರು ಅವ್ರಿಗೆ ಏನು ಮನ್ಸಿಗೆ ತೋಚುತ್ತೋ ಅದನ್ನು ಕೊಡಿಸ್ತಾರೆ. ಸರ್, ಇಷ್ಟು ವರ್ಷಗಳಿಂದ ದೇವರನ್ನು ಪೂಜಿಸ್ತಾ ಬಂದಿದ್ದೀರಾ, ದೇವರಿಗೆ ಒಂದು ಸಮೀಪದಲ್ಲೇ ಇರ್ತೀರಾ. ನಿಮ್ಮ ಮನಸ್ಸಿಗೆ ಅಥವಾ ನಿಮ್ಮ ಒಂದು ಏನು ವೈಯಕ್ತಿಕ ಜೀವನಗಳಲ್ಲಿ ಈ ದೇವರಿಂದ ಏನಾದರೂ ಒಂದು ಪವಾಡ ನಡೀತು ಅಂತೇಳಿ ಆ ಥರ ಒಂದು ದಿವಸನಾದರೂ ಏನಾದ್ರು ಆಗಿದೆ? ದೇವಸ್ಥಾನ ಉದ್ಘಾಟನೆ 2020 ಇಸ್ವಿ ಫೆಬ್ರವರಿ 3ನೇ ತಾರೀಕು, ನಾವು 4ನೇ ತಾರೀಕು ಉದ್ಘಾಟನೆ ಆಗಬೇಕು. 3ನೇ ತಾರೀಕು ಬಂದು 2 ಸರ್ಪಗಳು. ಯಾಕೆ ಅಂದರೆ ಹೇಳ್ತೀನಿ ಅದೊಂದು ಇತಿಹಾಸನ. ಯಾಕೆ ಅಂದರೆ ನಾವು ಸುಬ್ರಹ್ಮಣ್ಯ ಸ್ವಾಮಿ ಬಿಟ್ಟು ಬಂದ್ಬಿಟ್ಟಿದ್ದು. ವಿಘ್ನೇಶ್ವರ, ಈಶ್ವರ ಮತ್ತು ಪಾರ್ವತಮ್ಮನವರು ಇಷ್ಟನ್ನ ಕೂರ್ದು ಅಲ್ಲಿಗೆ ಒಂದು ಸಂಸಾರದಲ್ಲಿ ನಾವು ಸುಬ್ರಹ್ಮಣ್ಯ ಬಿಟ್ಟಂಗಾಯ್ತು. ಅದೇನಾಗ್ಬಿಡ್ತು, ನಮಗೆ ಅದು ತಲೆಗೆ ಹೊಳೆದಿಲ್ಲ.
ನಾವು ಪೂರ್ತಿ ಇದನ್ನ ದೇವಸ್ಥಾನ ಉದ್ಘಾಟನೆ ನಾಳೆ ಅನ್ನೋ ರೀತಿ 2 ಸರ್ಪಗಳು ಬಂದು ಅದನ್ನೆಲ್ಲರೂ ಮೊಬೈಲಲ್ಲಿ ಮಾಡಿದ್ರು, ಅದನ್ನ ಇಡಬೇಡಿ ಅಂತ ನಾನೇ ಡಿಲೀಟ್ ಮಾಡಿಸ್ಬಿಟ್ಟೆ ಮೊದಲು, ಬೇಡ ಅಂತ ಹೇಳ್ಬಿಟ್ಟು. 2 ಸರ್ಪಗಳು ಬಂದು 2 ನಾಗರಾವು ಏನು ಆಡ್ದೋ ಊರು ಸುತ್ತ ಹಳ್ಳಿ ಎಲ್ಲ ನೋಡ್ತು. ಆಮೇಲೆ ನಂತರ ಗುರುಗಳಿಗೆ ಫೋನ್ ಮಾಡ್ದ, ಯಾರೋ ದೇವಸ್ಥಾನ ಉದ್ಘಾಟನೆ ಮಾಡ್ತಾರಲ್ಲ ಸರ್, ಈ ತರ ಬುದ್ಧಿ ಈ ತರ ಆಗಿದೆ, ನಾವ್ ಏನ್ ಮಾಡ್ಬೇಕು ಇವಾಗ ಅಂತ ಅಂದ್ರು. ನೀವೇನಾರು ಬಿಟ್ಟು ಬಂದಿದ್ದೀರಾ ಅಂದ್ರು. ಸುಬ್ರಹ್ಮಣ್ಯ ಸ್ವಾಮಿದು ಮಖದ್ದು ವಿಗ್ರಹ ಕೂರಿಸ್ಬಾರ್ದು ಅಂದ್ರು. ಅದು ಕುಕ್ಕೆ ಸುಬ್ರಹ್ಮಣ್ಯ ಮತ್ತೆ ಇನ್ನೊಂದು ಇದು ಗೌರಿಬಿದನೂರ್ ಹತ್ರ ಆಯ್ತಲ್ಲ, ಅಲ್ಲಿ ಮಾತ್ರ ಇರ್ಬೋದು ಅಂತ ಅಂದ್ರು. ಹಂಗಾಗಿ ನಾವು ಅದನ್ನ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹನ ಕೆತ್ತಿಸಿದ್ದು, ಅದನ್ನ ಬಿಟ್ಟು ಬಂದ್ಬಿಟ್ಟು. ಆ ನಂತರ ಇದು ಹೇಳಿದ್ಮೇಲೆ ನಮಗೆ ಫ್ಲಾಶ್ ಆಯ್ತು. ಆಮೇಲೆ ಅವ್ರ ತಕ್ಷಣ ಬುದ್ಧಗಳು ಇದ್ರ ಇಲ್ಲಿ ನುಗ್ಗೇಹಳ್ಳಿ ಸ್ವಾಮಿಗಳು ಅದನ್ನ ಶಾಸ್ತು ಆಯ್ತಲ್ಲ, ಅಲ್ಲಿಗೆ ತಕ್ಷಣ ಫೋನ್ ಮಾಡಿದ್ರು. ಬೇರೆಯವ್ರಿಗೆ ಯಾರಿಗೋ ಒಂದು ವಾರದಲ್ಲಿ ಕೆತ್ತನೆ ಮಾಡಿ ರೆಡಿ ಮಾಡಿಟ್ಟಿದ್ರು, ಅದನ್ನ ಇದೆ ತಕ್ಷಣ ಬಂದು ತಗೊಂಡೋಗ್ಬಿಡಿ, ಅವ್ರಿಗೆ ಬೇರೆದ್ ಮಾಡ್ಕೊಡ್ತೀನಿ ಅಂದ್ರು. ಹಂಗಾಗಿ ಅದನ್ನ ಸ್ಥಾಪನೆ ಮಾಡಿದ್ರು. ಇದೊಂದು ಪವಾಡ ನಡೆದಿದ್ದು ಉಂಟು ಅವತ್ತು. ನೋಡಿ, ಅದೊಂದು ಸರ್ಪ ಆಡ್ತು ಅಂತ ಅಂತಲ್ಲ, ಇತ್ತೀಚೆಗೆ ನೋಡಿ, ಈಗ ಕಳೆದ ವರ್ಷದಿಂದ ಏನು ಇರ್ಲಿಲ್ಲ, ಬರೀ ಇದೇ ತರ ನೆಲದ ಸಮ ಇತ್ತು. ಈ ಹುತ್ತ ಈಗ ಹೇಳ್ತಾ ಇದೆ. ಅದಕ್ಕೆ ಡೈಲಿ ನಾವು ನೋಡಿ ಪೂಜೆ ಮಾಡ್ತಾ ಇದ್ದೀನಿ ಡೈಲಿ ಇದಕ್ಕೇನೆ. ಈಗ ಸರ್, ಇದು ಎಷ್ಟು ತಿಂಗಳ ಬೆಳವಣಿಗೆ ಆಗಿದೆ ಸರ್ ಇದು ಹುತ್ತ? ಇದು ಒಂದು 6 ತಿಂಗಳಿಂದ ಚಿಕ್ಕದಾಗಿತ್ತು, ಇಷ್ಟೇ ಇದ್ದಿದ್ದು, ಈ ಮಟ್ಟದಲ್ಲಿ ಇತ್ತು. ಈಗಾಗಲೇ ಈ ಮಟ್ಟಕ್ಕೆ ಬೆಳೆದಿದೆ. ಅಂದ್ರೆ ಈ ದೇವಸ್ಥಾನದ ಪೂಜೆಯ ಸಂದರ್ಭದಲ್ಲಿ ಯಾವತ್ತಾದ್ರೂ ಆ ದಿನವನ್ನು ಹೊರತುಪಡಿಸಿ ಹಾವುಗಳು ಬರೋದು ಅಥವಾ ಸರ್ಪಗಳ ಈ ಕಡೆ ಬರೋದು ಯಾವ್ದು? 48 ದಿವಸದ ಪೂಜೆನಲ್ಲಿ ನಾವು ಬರುವಾಗ ಸುಮಾರು ಒಂದು 8-10 ದಿವಸ ಆಗಿತ್ತು. ಆವಾಗ ಒಂದು 3 ಜನ ಕರ್ಕೊಂಡು ನಾನು ಬರ್ತಾ ಇದ್ದೆ. ಅಂದ್ರೆ ಸಾಯಂಕಾಲದ ಹೊತ್ತು ಅಭಿಷೇಕ ಮಾಡ್ಬೇಕಂದ್ರೆ 48 ದಿವಸ ಪೂಜೆಗೆ ಆವಾಗ ಕರ್ಕೊಂಡು ಬರ್ತಾ ಇದ್ದೆ. ಆವಾಗ ಕರೆಕ್ಟಾಗಿ ಅಲ್ಲಿ ಅಡ್ಡ ಕರೆಕ್ಟಾಗಿ ಮಲಗಿತ್ತು ಸರ್ಪ ಮಲಗಿದ್ರೆ ಅದು ಪೂರ್ತಿ ಮತ್ತೆ ಮುಂದೆ ಹೋಗ್ಲಿಲ್ಲ. ನಾವು ನೋಡಿದ ತಕ್ಷಣ ಹಿಂದಿಗೆ ಇದೇ ತರ ವಾಪಸ್ ಹೋಯ್ತೇ ವಿನ ಇದಾಗ್ಲಿಲ್ಲ. ಮತ್ತೆ ಇನ್ನೊಂದು, ಇಲ್ಲಿ ಉದ್ಘಾಟನೆ ಆದಾಗ ಇಲ್ಲೆಲ್ಲ ಶಾಮಿಯಾನಗಳೆಲ್ಲ ಹಾಕ್ಸಿದ್ದು, ಇಲ್ಲಿ ಮಟ್ಟೆ ಮಾಡಿಸ್ಬಿಟ್ಟು ಶಾಮಿಯಾನ ಹಾಕ್ಸಿದ್ರೆ ಇದು ಬಾಯಾರಿಕೆ ಆಗ್ಬಿಟ್ಟಿದೆ. ಯಾವ್ದಿಗೆ? ಸರ್ಪಕ್ಕೆ. ಇದು ತುಂಬಾ ಹಳೇದು, ಇಡೀ ಊರಲ್ಲೆಲ್ಲ ಹೇಳ್ತಾರೆ ತುಂಬಾ ದೊಡ್ಡ ಹಳೆ ಸರ್ಪ ಇದೆ ಅಂತ. ಅದು ಏನಾಯ್ತು, ಬಾಯಾರ್ಬಿಟ್ಟಿದೆ. ಬೆಳಗ್ಗೆನೆ ಇಬ್ನಿಲಿ ನೀರು ಕುಡಿಯೋದಕ್ಕೆ ಹೋಗ್ಬಿಟ್ಟು ಅದನ್ನ ಲೋಟಸಿಗೆ ಹಾಕಬಿಡ್ತು. ನಾನು ಬಂದು ಸುಮಾರು ಬೆಳಗ್ಗೆ 9 ಗಂಟೆ ಪೂಜೆಗೆ ಬರೋದು, 8ರಿಂದ 9 ಬರ್ತೀನಿ. ಆವಾಗ ಈ ಹಾವು ಕುಡಿಯತ್ತಾಯ್ತಾ ಲೋಟ ದಾಬ್ ಹಾಕಬಿಡ್ತು. ಯಾಕೆಂದ್ರೆ ನೋಡಿ, ಇದು ಪ್ಲಾಸ್ಟಿಕ್ಗಳು ಇದು ಎಲ್ಲ ಎಸಿಬೇಕು ದೂರ ಅನ್ನೋದಕ್ಕೆ ಇದೇ ಸಾಕ್ಷಿ. ಅದು ಏನಾಯ್ತು, ಮಕ್ಕಕ್ಕೆ ಹಾಕಬಿಡ್ತಾ. ಅದು ಸುಮ್ಮನೆ ಇನ್ನು ತಗ್ಸಕ್ಕಾಗ್ಲಿಲ್ಲ, ಅದು ಮೂವ್ ಆಗ್ತಾ ಇದೆ, ಹಿಂದಕ್ಕೆ ರಿವರ್ಸ್ ಹೋಗ್ಲಿಲ್ಲ, ಹಿಂಗೆ ಹೋಯ್ತಾನೆ ಆಯ್ತು. ನಾನು ರೈಲ್ವೆ ಟ್ರ್ಯಾಕ್ ಉಂಟು, ಅಲ್ಲಿ ತನಕ ಹೋದೆ. ನಾವು ಕೈಲಿ ಬಿಡ್ಸಕ್ಕಾಗತ್ತಾ? ನಮಗ್ ಭಯ, ಹೆಂಗ್ ಬಿಡ್ಸಕ್ಕಾಗತ್ತೆ? ಪಾಪ ಅದ್ರ ಪಾಡ್ಗೆ ಅದು ಹೋಯ್ತು. ನಾನು ವಾಪಸ್ ಬಂದೆ ಸರ್. ಈ ಒಳಗಡೆ ನೀವು ದೇವಸ್ಥಾನದ ಒಳಗಡೆ ಏನಾದ್ರು ಈ ಹಳೆ ಸ್ವರೂಪದ ಫೋಟೋಸ್ಗಳು ಅವು ಏನಾದ್ರು ಹಾಕಿದ್ದು? ಹಾಕಿದೆ. ಅದನ್ನ ಹಾಳು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆನೆ ಈಗ ಚೋಳರ ಕಾಲದ ದೇವಸ್ಥಾನ ವಿಗ್ರಹಗಳು ಎಲ್ಲ ಅಲ್ಲೊಂದು ಫೋಟೋ ಮಾಡಿ ಇಟ್ಟಿದ್ದೀನಿ. ಬನ್ನಿ ನೋಡೋಣ. ಸರಿ, ಬನ್ನಿ ಸರ್. ನೋಡಿ, ವಿಗ್ರಹಗಳು ಇವು. ನೋಡಿ, ವಿಘ್ನೇಶ್ವರ ಫಸ್ಟ್ ಆಗಿ ವಿಘ್ನೇಶ್ವರನಿಗೆ ನಾವು ಪ್ರಥಮ ಪೂಜೆಯನ್ನ ಇವ್ರಿಗೆ ಮಾಡೋದಾದ್ರಿಂದ ವಿಘ್ನೇಶ್ವರನ ಸ್ಥಾಪನೆ ಮಾಡಿದ್ವಿ. ಇದು ಬಸವೇಶ್ವರ, ಶಕ್ತಿ ದೇವತೆಯಾಗಿ ಪಾರ್ವತಮ್ಮನವರು, ಆಮೇಲೆ ಈಶ್ವರ. ಇದು ಆಗಿನ ಹಳೆ ಕಾಲದ ಫೋಟೋನ ಇದು? ಸರ್, ಇದೆ ಹಳೆ ಕಾಲದ ಫೋಟೋ ವಿಗ್ರಹಗಳು. ನೋಡಿ, ಅಲ್ಲಿ ಬಸವಣ್ಣನ ಇದ್ರಲ್ಲಿ ಕಿವಿ ಇಲ್ಲ, ಎಡಗಡೆ ಸೈಡ್ ಕಿವಿ ಇಲ್ಲ, ಸ್ವಲ್ಪ ಹೇಳಿ. ಅದು ಮತ್ತೆ ಗೋಪುರನು ತುಂಬಾ ಚೆನ್ನಾಗಿತ್ತು. ಅಲ್ಲೊಂದು ಗೋಪುರ ಇದೆ ನೋಡಿ, ಆ ತರ ಕೆತ್ತನೆ ಈಗಲೂ ಸಿಗಲ್ಲ, ಆ ತರ ಕೆತ್ತನೆ ಇತ್ತು. ಅದು ತುಂಬಾ ನೋಡೋದು ಚೆನ್ನಾಗಿತ್ತು. ಹೊರಗಡೆ ಗುಡ್ಡು ತರ ಕಾಣೋ ದೇವಸ್ಥಾನ, ಒಳಗಡೆ ಮಾತ್ರ ಅದ್ಭುತವಾಗಿತ್ತು. ಏನ್ ಮಾಡ್ತೀರಾ, ಅದು ಬಳಪದ್ಕಲ್ಲ, ಆದ್ರಿಂದ ದೊಡ್ಡ ಹಳ್ಳಿ ಮರ, ಆದ್ರಿಂದ ಬಿರುಗಾಳಿಗೆ ಬಿದ್ದು ದೇವಸ್ಥಾನ ಮುರಿದೋಗಿದ್ರಿಂದ ನಾವು ಮತ್ತೆ ಕಟ್ಬೇಕಾಯ್ತು. ಇಲ್ಲದೇ ಅದನ್ನೇ ಪುನರುಜ್ಜೀವನ ಮಾಡಬಹುದಾಯ್ತು, ಆಗ್ಲಿಲ್ಲ. ಈಗ ಈ ವಿಗ್ರಹಗಳಿಗೆ ಹಲವು ಪೂಜೆಗಳನ್ನ ಮಾಡಿರ್ತೀರ, ಇದಕ್ಕೆ ಜೀವ ತುಂಬುವಂತಹ ಒಂದು ಪ್ರಯತ್ನ ಕೂಡ ಆಗಿರುತ್ತೆ. ಮತ್ತೆ ಯಾವ ಸ್ವಾಮೀಜಿಗಳು ಅಥವಾ ಗುರುಗಳು ಈ ಒಂದು ದೇವಸ್ಥಾನದ ಉದ್ಘಾಟನೆಗೆ ಬಂದು ಅದಕ್ಕೊಂದು ಶಕ್ತಿ ತುಂಬುವಂತ ಪ್ರಯತ್ನವನ್ನ ಮಾಡಿರೋ ಸರ್? ನುಗ್ಗೇಹಳ್ಳಿ ಮಠಾಧೀಶರು ಒಬ್ರು ಇದ್ರು, ಅವರು ಮಹೇಶ್ವರ ಸ್ವಾಮಿಗಳು ಅಂತ
ಅವರು ಬಂದರು. ಅವರು ಮತ್ತೆ ನಮ್ಮ ಉದ್ದೂರು ಹೊಸಳ್ಳಿಲಿ ನವೀನ್ ಶಾಸ್ತ್ರಿಗಳು ಅಂತಿದ್ದಾರೆ, ಉದ್ದೂರು ಹೊಸಳ್ಳಿಲಿ. ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ರು ಈ ವಿಗ್ರಹಗಳನ್ನು ತರೋದಕ್ಕೆ. ಮತ್ತೆ ಇದನ್ನ ದೇವಸ್ಥಾನ ಹೀಗೆ ಇರಬೇಕು, ಇಷ್ಟೇ ಅಡಿ ಇರಬೇಕು, ಅದನ್ನೆಲ್ಲ ಪಂಚಾಂಗ ಎಲ್ಲ ನೋಡಿ ಕರೆಕ್ಟಾಗಿ ಗರ್ಭಗುಡಿ ಇಷ್ಟೇ ಇರಬೇಕು, ಈ ಥರ ಎಲ್ಲ ಹೇಳಿದ್ದಕ್ಕೆ ನಮಗೆ ತುಂಬ ಅನುಕೂಲ ಆಯಿತು. ಮತ್ತೆ 3 ಥರ ಹೋಮ ಮಾಡಿದ್ದು. ಈಗ ಈ ಒಂದು ವಿಗ್ರಹಗಳನ್ನ ಯಾವ ಊರಿನ ಶಿಲ್ಪಿಗಳು ಕೆತ್ತರು ಮತ್ತು ಯಾವ ಊರಲ್ಲಿ ಕೆತ್ತನೆ ಕೆಲಸ ಎಲ್ಲ ಸ್ಟಾರ್ಟ್ ಆಯಿತು? ಅದು ಕೊಡ್ಲಿಪೇಟೆಯಲ್ಲಿ ಇದ್ರು ಒಬ್ರು, ನಮಗೆ ಮೈಸೂರಿಗೆ ಹೋಗಿದ್ದು. ಮೈಸೂರಲ್ಲಿ ಆಗಲಿಲ್ಲ, ಅವರು ತುಂಬಾ ಜಾಸ್ತಿ ಆಯಿತು. ನಮ್ಮ ಚಿಕ್ಕ ಗ್ರಾಮ ಆದ್ರಿಂದ ಅಷ್ಟು ಅಮೌಂಟನ್ನು ಹೊಂದಿಸ್ಕೊಳಕ್ ಆಗಲಿಲ್ಲ. ವಿಗ್ರಹಗಳನ್ನ ನೀವೇ ತರಬೇಕು ಅಂತ ನಮಗೆ ಮಾತುಕತೆ ಆಗಿತ್ತು. ಹಂಗಾಗಿ ಬೇರೆಯವ್ರು ಕೊಡ್ಸಿದ್ರೆ ಅದು ಸರಿಯಾಗಲ್ಲ ಅಂದ್ಬಿಟ್ಟು ವಿಗ್ರಹಗಳು ನಾವೇ ತರಬೇಕು ಅನ್ನೋ ಇದು ಮಾಡ್ಕೊಂಡು ಊರೆಲ್ಲ ಒಂದು ಸ್ವಲ್ಪ ದುಡ್ಡು ಎತ್ಕೊಂಡು ನಾವು ಕೊಡ್ಲಿಪೇಟೆಗೆ ಹೋಗಿ ಅಲ್ಲಿ ವಿಗ್ರಹಗಳನ್ನ ಮಾಡಿಸ್ಕೊಂಡು ನಾವು. ಯಾವ ಕಲ್ಲ ಬಳಸಿ ಸರ್ ಈ ವಿಗ್ರಹ ಕೆತ್ತನೆ ಆಗಿದೆ ಸರ್? ಇದಕ್ಕೆ ಕೃಷ್ಣಶಿಲೆ ಅಂತಾರೆ. ಕೃಷ್ಣಶಿಲೆ. ಈಗ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಕೆತ್ತಿದ್ದು ಅದೇ ಶಿಲೆ? ಆ ಶಿಲೆನೆ. ನಾವು ಶ್ರೀರಾಮನ್ ಕೆತ್ತಿದ್ರಲ್ಲ ಅವ್ರ ಹತ್ರಕ್ಕೆ ಹೋಗಿದ್ವು, ಆದ್ರೆ ದುಡ್ಡು ನಾವು ಹೊಂದಿಸ್ಕೊಳಕ್ ಆಗಿಲ್ಲ ಅಷ್ಟೊಂದು. ಹಾಗಾಗಿ ಅಲ್ಲಿಂದ ಬೇರೆಯವರು ಅಡ್ರೆಸ್ ಕೊಟ್ಟಿದ್ರಿಂದ ಅಲ್ಲಿಗೆ ಹೋಗಿ ನಾವು ತಗೊಂಡು. ಸರಿ, ಧನ್ಯವಾದಗಳು. ಸರಿ, ಥ್ಯಾಂಕ್ ಯು.